ಅಲ್ಲ ಕಣ್ರಮ್ಮ. ನಡ್ರಿ ಬೇಗ ಬೇಗ ನಡ್ರಿ, ಒತ್ತಾಗೋಯ್ತು. ಇನ್ನೇನ್ ಸೀರೆ ಎಲ್ಲ ತಗೊಂಡಾಯ್ತು. ತಿರ್ಗಾ ಇನ್ನೇನು ದಿನಸಿ ಸಾಮಾನೆಲ್ಲ ತಗೊಂಡು ಹೊತ್ಲಾಗೆ ಹೋಗ ನಡ್ರಿ. ಹಂಗ್ ಪಾಪಂಗೆ ಇನ್ನೊಂದೆರಡು ಜೊತೆ ಬಟ್ಟೆ ತಗೊಂಡ್ಬೇಕಿತ್ತು. ನಮ್ದು ಸೀರೆಗಳೆಲ್ಲ ತಗೊಂಡಾಯ್ತು. ಆ ಪಾಪಂಗ್ ತಗೋಬೇಕು ಇವಾಗ. ಆ ಸೀರೆ ಅಂಗಡಿಯಲ್ಲಿ ಸಿಗ್ಲಿಲ್ಲ ಅವನ್ ಬಟ್ಟೆಗಳೆಲ್ಲ. ನಡ್ರಿ ಬೇಗ, ಅವನ್ ಬಟ್ಟೆಗಳೆಲ್ಲ ತಗೋಬೇಕು. ಪ್ಯಾಂಟು, ಶರ್ಟು, ಅಂಗಿ ಇವೆಲ್ಲ ತಗೋಬೇಕು. ತಿರ್ಗಾ ನಿಮ್ಮ ಮಾವ ಹಿಂಗು ಇನ್ನೇನ್ ತಗೊಂಡಾಗೈತೆ ಎಲ್ಲ ಬಟ್ಟೆಗಳೆಲ್ಲ. ಆ ಹುಡುಗರಿಗೂ ತಗೊಂಡಾಗೈತೆ. ನಡ್ರಮಣಿ ಬೇಗ ಬೇಗ ನಡ್ರಿ. ಸುಮ್ಕಿರತ್ತೆ. ನಮಗ್ ಗೊತ್ತಿಲ್ಲ ಏನಿಲ್ಲ. ನೀವು ದಿನಸಿ ಸಾಮಾನೆಲ್ಲ ತಗೊಂಡ್ ಹೋಗೋಣ ಬರ್ರಮಣಿ ಅಂತ ಹೇಳಿ ಕರ್ಕೊಂಡ್ ಬಂದ್ಬಿಟ್ಟು ನೀವು ಇಲ್ಲಿ ಬಂದ್ಬಿಟ್ಟು ಸೀರೆ ಕೊಡ್ಸಿರ ನೀವು. ಅಲ್ಲ ಕಣತೆ, ನಾವು ನಿಮ್ಗೆ ಬಡ್ಕೊಂಡು ಹೋಗ್ತಾನೆ ಸೀರೆ ಗಿರೆ ಏನು ಬೇಡ ಕಣತೆ. ಬಟ್ಟೆ ಏನು ಕೊಡ್ಸೋದ್ ಬೇಡ. ನಾವೇ ನಿಮ್ಗೆ ಚೆನ್ನಾಗಿರೋ ಸೀರೆಗಳೆಲ್ಲ ಕೊಡಿಸ್ಬೇಕು. ಇವಾಗ ಬಟ್ಟೆಗಳೆಲ್ಲ ಮನೆಯವ್ರಿಗೆಲ್ಲ ಕೊಡಿಸ್ಬೇಕು. ಅಂತದ್ರಲ್ಲಿ ನೀವು ಮಾವಯ್ಯ ಇಬ್ರು ಸೇರ್ಕೊಂಡ್ಬಿಟ್ಟು ಮನೆಯವ್ರಿಗೆಲ್ಲ ಬಟ್ಟೆ ಕೊಡ್ಸಿದ್ರಲ್ಲ. ಬೇಡ ಬೇಡ ಅಂತ ಹೇಳಿದ್ರು ಸುಮ್ಕಿರಿ ಅತ್ತೆ ಅತ್ಲಾಗಿ. ನನ್ ಪ್ರಕಾರ ಸಾಮಾನ್ಯಕ್ಕೆ ಮಂತಾವ್ಲಿಂದಾನೆ ನೀವು ಮಾವಯ್ಯ ಇಬ್ರು ಮಾತಾಡ್ಕೊಂಡು ಅಲ್ಲಿ ಹೇಳಿದ್ರೆ ಎಲ್ಲಿ ನಾವು ಬರಲು ಸೀರೆಗಳು ತಗೊಳಲ್ಲ ಅಂತ ಇಲ್ಲಿ ಬಂದ್ಬಿಟ್ಟು ನೀವು ಸಡನ್ ಆಗಿ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರಿ ಅಲ್ವೇನತ್ತೆ? ಅತ್ತೆ ಸುಮ್ಕಿರಿ. ಇನ್ನೊಂದ್ ದಿವಸ ಹಿಂಗೆಲ್ಲ ಮಾಡಿರ ನಾವೇ ಸೀರೆಗಳೆಲ್ಲ ಕೊಡಿಸ್ಬೇಕು. ಮನೆಯವ್ರಿಗೆಲ್ಲ ಇವತ್ತೆ ಸೀರೆ ಕೊಡಿಸ್ಕೊಂಡು ಬಟ್ಟೆಗಳೆಲ್ಲ ಕೊಡಿಸ್ಕೊಂಡು ಕುಂತೈತಿ ಇವತ್ತೆ. ಸುಮ್ಕಿರತ್ತೆ ಅತ್ಲಾಗಿ. ಹೋಗೋಣತ್ತೆ. ನಾನು ಬೆಂಗಳೂರಿಂದಾನೆ ಬಟ್ಟೆಗಳೆಲ್ಲ ತಗೊಂಡ್ಬಂದಿದ್ದೆ ಗೊತ್ತಾ ನಿಮ್ಗೆ. ಆದ್ರೂನು ನಿಮ್ಗೆಲ್ಲ ಸರ್ಪ್ರೈಸ್ ಆಗಿ ಕೊಡೋಣ ಅಂತ ನಾನು ಸುಮ್ಕೆ ಒಂದ್ ಇದ್ರಲ್ಲಿ ಇಟ್ಕೊಂಡಿದ್ದೆ. ಅವ್ರು ಕಾರಲ್ಲೆಲ್ಲ ತಗೊಂಡ್ಬರ್ತೀನಿ ಅಂತ ಹೇಳಿದ್ರು. ನೋಡಿದ್ರೆ ನೀವೇನೆ ಇವಾಗ ಆಟ ಮಾಡ್ಕೊಂಡು ಸೀರೆಗಳೆಲ್ಲ ಬಟ್ಟೆಗಳೆಲ್ಲ ಕೊಡಿಸಿದಿರ ಮನೆಯವ್ರಿಗೆಲ್ಲ. ನಡ್ರಿ, ಏನು ಪರವಾಗಿಲ್ಲ. ಇನ್ನು ಹೆಂಗ ಮನೆಯವ್ರಿಗೆಲ್ಲಾರ್ಗು ಇನ್ನು ಎರಡೆರಡು ಜೊತೆ ಆಗ್ಬಿಡುತ್ತೆ ಅತ್ಲಾಗಿ. ಅತ್ತೆ ಇವಾಗ ಎಲ್ಲೋಗೋಣ? ಇವಾಗ ರೇಷನ್ ತಗೊಂಬರಕ್ ಹೋಗೋಣ, ಇಲ್ಲ ಸುನಿಲ್ ಹಂಗೆ ತಿರ್ಗಾ ಅವನಿಗೆ ಪ್ಯಾಂಟ್ ಶರ್ಟ್ ಟಿ ಶರ್ಟ್ ಎಲ್ಲ ತಗೊಂಬರಕ್ ಹೋಗೋಣ? ಎಲ್ಲೋಗೋಣ ಹೇಳಿ ಬೇಗ ಬೇಗ. ನನಗೆ ಬಿಸ್ತಲ್ಲಿ ಸುಸ್ತಾಗಂಗ ಆಗ್ತೈತೆ ಅತ್ತೆ. ಬಹಳ ಟೈಮ್ ಆಯ್ತು ನೋಡ್ರಿ ಅಲ್ಲಿಂದ ಮಂತಾವಿಂದ ಬಂದು ಸುಸ್ತಾಗಂಗ ಆಗ್ತೈತೆ. ಸುಸ್ತಾಗಂಗ ಆಗ್ತೈತ. ಅಮ್ಮಣಿ ಈ ಬಿಸ್ಲು ನೋಡುವ, ಬಿಸ್ಲು ಸಿಕ್ಕಾಬಟ್ಟೆ ಬಿಸ್ಲು ನೋಡ್ರಿ. ಹಂಗಾಗಿ ಹಂಗ ಆಗ್ತಿರುತ್ತೆ. ಏನು ಮಾಡಕ್ ಆಗಲ್ಲ ಇವಾಗ. ನಡ್ರಿ, ಇನ್ನೇನು ಬಟ್ಟೆಗಳೆಲ್ಲ ತಗೊಂಡಾಯ್ತು. ಅಮ್ಮಣಿ ಇವಾಗ ಒಂದ್ ಕೆಲ್ಸ ಮಾಡೋಣ. ಮೊದ್ಲು ಹೋಗ್ಬಿಟ್ಟು ಯಾವ್ದಾರ ಜ್ಯೂಸ್ ಅಂಗಡಿ ತಾವ್ ನಡ್ರಿ ಅಮ್ಮಣ್ಣಿ. ಮೊದ್ಲು ಹೋಗ್ಬಿಟ್ಟು ಜ್ಯೂಸ್ ಏನಾರು ಕುಡಿಯೋಣ. ನನಗೂ ಯಾಕೆ ಸುಸ್ತಾಗಂಗ ಆಗ್ತೈತೆ. ಜ್ಯೂಸ್ ಕುಡಿದ್ರೆ ಒಂದ್ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಗುತ್ತೆ. ಸುಸ್ತು ಸೋಲು ಕಡಿಮೆ ಆಗುತ್ತೆ. ನಡಿ, ಯಾವ್ದಾರ ಚೆನ್ನಾಗಿರೋ ಅಂಗಡಿ ತಾವ್ ಹೋಗ್ಬಿಟ್ಟು ಜ್ಯೂಸ್ ಕುಡ್ಕೊಂಡು ಆಮೇಲಿಂದ ದಿನಸಿ ಸಾಮಾನೆಲ್ಲ ಅಲ್ಲಿ ಚೀಟಿ ಕೊಟ್ಬಿಟ್ರೆ ಅವರಿಗೆ ಅವ್ರ ಸಾಮಾನೆಲ್ಲ ಹಾಕಿರ್ತಾರೆ. ಆಮೇಕಿಂದ ಹೋಗ್ಬಿಟ್ಟು ಪಾಪಂಗೆ ಬಟ್ಟೆ ತಗೊಂಡ್ಬಂದ್ಬಿಡೋಣ ಅತ್ಲಾಗಿ. ಇನ್ನೇನ್ ದಿನಸಿ ಸಾಮಾನು ಕಟ್ಟಿಟ್ಟಿರ್ತಾರೆ, ತಗೊಂಡು ಒಂದ್ ಚೀಟಿ ತಗೊಂಡು ಅವ್ರು ಕೊಡ್ತಾರೆ. ಅದನ್ನೆಲ್ಲ ತಗೊಂಡ್ಬಿಟ್ಟು ಅತ್ಲಾಗಿ ಮಂತವ ಸೀದಾ ಹೋಗ್ಬಿಡೋದ್ ನಡ್ರಿ ಬೇಗ ರಪ್ಪನ. ಜಾಸ್ತಿ ಹೊತ್ತು ಮಾಡೋದ್ ಬೇಡ. ನಡ್ರೆ ಮಣಿ ಜ್ಯೂಸ್ ಕುಡಿಯೋದ್ ನಡ್ರೆ. ಅಲ್ಕಣತೆ, ಇವಾಗ ಜ್ಯೂಸು ಅದು ಇದು ಕುಡಿತಾ ಕುತ್ಕೊಂಡ್ರೆ ತಿಂತಾ ಕುತ್ಕೊಂಡ್ರೆ ಇವಾಗ ಒತ್ತಾಗಲ್ವಾ? ಮಾವಯ್ಯ ಬೇರೆ ಮಂತವ ಬೇಗ ಬರ್ಬೇಕು, ನೀವು ಒತ್ ಮಾಡ್ಕೊಂಡ್ ಬರ್ಬೇಡ್ರಿ ಅಂತ ಬೇರೆ ಹೇಳಿದಾರೆ. ತಿರ್ಗಾ ನೀವು ನೋಡಿದ್ರೆ ಇವಾಗ ಜ್ಯೂಸ್ ಕುಡಿಯೋಣ ಅಲ್ಲೋಗೋಣ ಇಲ್ಲೋಗೋಣ ಅಂತ ಬೇರೆ ಹೇಳ್ತಿದ್ದೀರಾ. ಸೀರೆ ಅಂಗಡಿ ತವ ಸೀರೆಗಳೆಲ್ಲ ಬೇರೆ ತಗೊಳೋದು ಬೇರೆ ಸೆಲೆಕ್ಷನ್ ಮಾಡಿ ತಗೊಳೋರಷ್ಟರಲ್ಲಿ ಬಹಳ ಹೊತ್ತಾಗೋಯ್ತು. ನಾವಿಷ್ಟೊತ್ತಿಗೆ ಮನೆಗೆ ವಾಪಸ್ ಹೋಗ್ಬೇಕಿತ್ತು. ಬರೀ ಇಲ್ಲಿ ಸೀರೆ ತಗೊಳೋದೇ ಇಷ್ಟೊತ್ತಾಯ್ತು ಕಣತೆ. ನನ್ನ ಮಾತ್ ಕೇಳ್ರಿ, ಇವಾಗ ಜ್ಯೂಸು ಬೇಡ ಎಂತದು ಬೇಡ. ನಡ್ರಿ ಸೀದಾ ಮಂತ ಹೋಗೋಣ. ಇನ್ನು ಏನೇನ್ ಬೇಕು ಅದನ್ನೆಲ್ಲ ಸಾಮಾನುಗಳೆಲ್ಲ ತಗೊಂಡು. ಸುಮ್ಕಿರ ಮಣಿ ನೀನು. ಏನು ಒತ್ತಾಗುತ್ತಂತ ಹೇಳಿದ್ರು ನಿಮ್ ಮಾವಯ್ಯ ಹೇಳುತ್ತೆ ಬೇಗ ಬರ್ರಿ ಬೇಗ ಬರ್ರಿ ಅಂತ. ಈಗ ನಾವು ಸಾಮಾನುಗಳೆಲ್ಲ ತಗೊಳಕ್ ಬಂದಿದೀವಿ. ಬಟ್ಟೆ ತಗೊಳಕ್ ಬಂದಿರೋದು, ಸೀರೆ ತಗೊಳಕ್ ಬಂದಿರೋದು. ರಪ್ಪನ್ ಹೋಗ್ಬಿಟ್ಟು ರಪ್ಪನ್ ತಗೊಂಡ್ ಬಿಡಕ್ ಆಗುತ್ತಾ ನಿಮ್ ಮಾವಯ್ಯನ ಲೆಕ್ಕಾಚಾರದಲ್ಲಿ? ಏನ್ ನಾವೇನ್ ದಿನಾಲು ಏನ್ ಬರಲ್ಲ ಶಾಪಿಂಗಿಗೆ? ಸುಮ್ಕಿರಿ, ಅಪರೂಪಕ್ಕೊಂದ್ ದಿವಸ ಬಂದಿವಿ. ನೀವೇನ್ ತಲೆ ಕೆಡಿಸ್ಕೊಬಿಡ್ರಿ. ನಿಮ್ ಮಾವಯ್ಯನೋ ಆ ಹುಡುಗರು ಏನಾರ ಕೇಳಿದ್ರೆ ನಾನಿಲ್ವಾ, ನಾನು ಮಾತಾಡ್ತೀನಿ ಕಣ್. ಸುಮ್ಕಿರಿ. ನಡ್ರಿ ನಿಧಾನಕ್ಕೆ ತಗೊಂಡು ಹೋಗೋಣ. ಮಂತಾವ್ ಇನ್ನೇನ್ ರಮಣಿ ಕೆಲ್ಸ ಐತೆ. ಇನ್ನೇನ್ ಸಾಯಂಕಾಲಕ್ಕೆ ಹೋಗ್ಬಿಟ್ಟು ಅಡ್ಗೆ ಮಾಡ್ಬೇಕು. ಆಟ ನೋಡ್ರಿ, ಇನ್ನೇನು ಕೆಲ್ಸ ಇಲ್ಲ. ಏನ್ ಕೆಲ್ಸ ಇದ್ರು ಮನೇಲಿ ಮಾಡ್ಕೊಂತಾರ ಅವ್ರು. ನೀವು ತಲೆ ಕೆಡಿಸ್ಕೊಬಿಡ್ರಿ. ನಡಿ ಮೊದ್ಲು ಹೋಗಿ ಜ್ಯೂಸ್ ಕುಡಿಯೋದ್ ನಡ್ರಿ ಅಮ್ಮಣ್ಣಿ. ಅಯ್ಯ ನೀವ್ ಯಾಕೆ ಎದುರ್ತೀರಾ? ನಡ್ರಿ, ನಾನು ಇಲ್ವಾ ನಿಮ್ ಜೊತೆ? ಅಕ್ಕ, ನನಗೂ ಸುಸ್ತಾಗಂಗ ಆಗ್ತಿದೆ. ನೀರು ಬಾಟ್ಲಿನೂ ತಗೊಂಡ್ಬರ್ಲಿಲ್ಲ, ಏನಿಲ್ಲ. ಮಂತಾವಿಂದ ಬಂದಿದ್ ನಾವು ಅರ್ಜೆಂಟ್ ಅಲ್ಲಿ ಹಂಗೆ ಬಂದ್ಬಿಟ್ಟು ಬರ್ರಿ. ಏನಾದ್ರೂ ನಾನು ಜ್ಯೂಸ್ ಏನಾದ್ರು ಕುಡಿದ್ರೆ ಒಂದ್ ಸ್ವಲ್ಪ ನನಗೂ ಸುಸ್ತು ಸ್ವಲ್ಪ ಕಡಿಮೆ ಆಗುತ್ತೆ, ಸಮಾಧಾನ ಆಗುತ್ತೆ. ಆಮೇಲಿಂದ ಬೇಕಾದ್ರೆ ಅದೇನ್ ಮಿಕ್ಕಿದ ಕೆಲ್ಸಗಳು ಮಾಡ್ಕೊಳ್ಳೋಣಂತೆ. ಬನ್ನಿ ಹೋಗೋಣ. ಸಾಕಾಗೋಯ್ತು ಕಣ್ರಮ್ಮಣಿ. ಅಮ್ಮಣಿ ಯಾವ ಜ್ಯೂಸ್ ಕುಡಿ ಅಂದ್ರೆ ಒಳ್ಳೆ ತಂಪಾಗಿರೋದು ಚೆನ್ನಾಗಿರೋದು ಯಾವ್ದಾದ್ರು ಚೆನ್ನಾಗಿರೋ ಜ್ಯೂಸ್ ಹೇಳ್ರಮ್ಮಣಿ, ಕುಡ್ದು ಹೋಗೋಣ ಅತ್ಲಾಗಿ.
ಆ ಯಾವ್ದು ಕುಡಿಯೋಣಮ್ಮಣಿ? ಅತ್ತೆ ಅತ್ತೆ ಇವಾಗ ಏನ್ ಮಾಡ್ರಿ ಗೊತ್ತಾ, ನನಗೆ ಬಟರ್ ಫ್ರೂಟ್ ಜ್ಯೂಸ್ ಅಂದ್ರೆ ಸಖತ್ ಇಷ್ಟ. ನನಗೆ ಬಟರ್ ಫ್ರೂಟ್ ಜ್ಯೂಸ್ ಬೇಕಿತ್ತು. ಅಕ್ಕ ನಿಮ್ಗೆ ಯಾವ್ದು ಬೇಕಿತ್ತು? ಆ ನೀವು ಲೆಮನ್ ತಗೊಂತೀರಾ, ಕಲ್ಲಂಗಡಿ ಹಣ್ಣು ತಗೊಂತೀರಾ, ಮ್ಯಾಂಗೋ ತಗೊಂತೀರಾ? ಯಾವ್ದು ಬೇಕಿತ್ತು ನಿಮ್ಗೆ? ಏನಮ್ಮಣಿ ನೀನು ಆ ಜ್ಯೂಸ್ ಕುಡಿತೀಯಾ, ಲೆಮನ್ ಕುಡಿತೀಯಾ, ಮ್ಯಾಂಗೋ ಕುಡಿತೀಯಾ, ಅದ್ ಏನೇನೋ ಹೇಳ್ತಿದ್ಯಾ, ನನ್ಗೊಂದು ಗೊತ್ತಾಗ್ತಿಲ್ಲ. ಆ ಈಗ ಒಂದ್ ಕೆಲ್ಸ ಮಾಡ್ರಿ, ನನಗೆ ಯಾವ್ದು ಬೇಕಂತ ಗೊತ್ತಾಗಲ್ಲ, ಏನಿಲ್ಲ. ಒಟ್ನಲ್ಲಿ ನನಗೆ ಮಾವಿನ ಹಣ್ಣಿನ ಜ್ಯೂಸ್ ಅಂದ್ರೆ ಬಲು ಇಷ್ಟ. ಮಾವಿನ ಹಣ್ಣಿನ ಜ್ಯೂಸ್ ಹೇಳ್ರಮ್ಮಣಿ ಸಾಕು. ಅಮ್ಮಣ್ಣಿ ಸೌದಮ್ಮ, ನೀನ್ ಯಾವ್ದು ತಗೊಂಡ್ತೀಯ? ನೀನು ಯಾವ್ದಾರ ತಗ. ಅಮ್ಮಣ್ಣಿ ನೋಡಲಿ ಪವಿತ್ರಮ್ಮ ಎಂತದೋ ಯಾವ್ದೋ ತಗೊಂಡ್ತೀನಂತ ಹೇಳ್ತಿದ್ದಾಳೆ. ಯಾವ್ದಮ್ಮಣಿ ನೀನ್ ಹೇಳಿದ್ದು? ಅತ್ತೆ ಅದು ಬಟರ್ ಫ್ರೂಟ್ ಜ್ಯೂಸ್ ಅಂತ, ಬಹಳ ಚೆನ್ನಾಗಿರುತ್ತೆ, ನನ್ಗೆ ಸಖತ್ ಇಷ್ಟ ಅದು. ಅಕ್ಕ ನೀವು ಯಾವ್ದು ಕುಡಿತೀರಾ? ಪವಿತ್ರಮ್ಮ ನನ್ಗೆ ಅದೇ ಅತ್ತೆ ಹೇಳ್ದಂಗೆ ಮಾವಿನ ಹಣ್ಣಿನ ಜ್ಯೂಸ್ ಅಂದ್ರೆ ನನಗೆ ಬಲು ಇಷ್ಟ. ನಾವು ಅತ್ತೆ ಮಾವಿನ ಹಣ್ಣಿನ ಜ್ಯೂಸ್ ಕುಡಿತೀವಿ. ನೀನು ಅದ್ ಯಾವ್ದೋ ಹೇಳ್ದಲ್ಲಮ್ಮ ಅದೇ ಕುಡಿ, ಏನ್ ಪರವಾಗಿಲ್ಲ. ಬರದ್ ಬಂದು ಅತ್ಲಾಗಿ ಸುಮ್ಕೆ ಅತ್ಲಾಗಿ ಹೆಂಗ ತಡ ಆಗೈತೆ ಅತ್ಲಾಗಿ ಯಾವ್ದಾರ ಹೋಟ್ಲಿಗೆ ಹೋಗ್ಬಿಟ್ಟು ಸುಮ್ಕೆ ಊಟನಾದ್ರು ಮಾಡ್ಕೊಂಡು ಹೋಗ್ಬೋದಿತ್ತು ಆರಾಮಾಗಿ. ಮಸಾಲೆ ದೋಸೆನೋ ಏನಾದ್ರೂ ತಿಂಡಿ ಏನಾದ್ರು ತಿನ್ಕೊಂಡು ಹೋಗ್ಬಹುದಿತ್ತು ಆರಾಮಾಗಿ. ಅತ್ತೆ ಸುಮ್ನೆ ಹೋಟ್ಲಿಗಾದ್ರೂ ಹೋಗಿದ್ರೆ ಆಗ್ತಿಲ್ವಾ? ಕಣಮ್ಮ ನೋಡ್ ನೀನು ಅವಾಗ ಅವಾಗ್ಲೇನೆ ಜ್ಯೂಸ್ ಅಂಗಡಿ ತಗ ಹೋಗ್ ಬರ್ರಿ ಅಮ್ಮಣಿ ಅಂತ ಕರೆದಾಗ ಹಂಗೆ ಹೇಳ್ಬೋದಿತ್ತಲ್ವ ನನಗೆ. ಜ್ಯೂಸ್ ಏನು ಬೇಡ ಕಣತ್ತೆ, ಮೊದ್ಲು ಹೋಗ್ಬಿಟ್ಟು ಹೋಟ್ಲಲ್ಲಿ ಏನಾದ್ರು ತಿನ್ಕೊಂಬರೋಣ, ಹೋಟ್ಲಿಗೆ ಹೋಗೋಣ ಅಂತ ಹೇಳಿದ್ರೆ ಆರಾಮಾಗಿ ಹೋಗ್ಬಿಟ್ಟು ಹೋಟ್ಲಲ್ಲೇ ಹೋಗ್ಬಿಟ್ಟು ಆರಾಮಾಗಿ ಏನಾದ್ರು ತಿನ್ಕೊಂಬರ್ಬೋದಿತ್ತಲ್ಲ ಅಮ್ಮಣಿ. ಏನಾದ್ರು ಮಸಾಲೆ ದೋಸೆನೋ ಇಡ್ಲಿನೋ ಅವೆಲ್ಲ ಏನಾದ್ರು ತಿನ್ಕೊಂಬರ್ಬೋದಿತ್ತು. ಇವಾಗ ಹೇಳ್ತಿದ್ರಲ್ಲ ಅಮ್ಮಣ್ಣಿ. ನಿಮ್ ಮಾವಯ್ಯ ನೋಡು ಗ್ಯಾರಂಟಿ ಬೋಯುತ್ತೆ ನನಗೆ ಇವತ್ತು. ಆ ಹುಡ್ಗಿರ್ಗೆ ಕರ್ಕೊಂಡು ಹೋಗ್ಬಿಟ್ಟು ನೀನು ಹೊಟ್ಟೆ ಹಸ್ಕೊಂಡ್ ತಿರ್ಗಾ ಹಂಗೆ ಕರ್ಕೊಂಡ್ ಬಂದಿದ್ಯಲ್ಲ, ಏನು ತಿನ್ನಿಸ್ಕೊಂಡ್ ಕರ್ಕೊಂಡ್ ಬರ್ದಲ್ಲ ನೀನು. ಯಾವ್ದಾರ ಹೋಟ್ಲಿಗೆ ಹೋಗ್ಬಿಟ್ಟು ಅವ್ರಿಗೆ ಏನಾದ್ರು ತಿನ್ನಿಸ್ಕೊಂಡ್ ಬರೋದಲ್ವಾ ಅಂತ ನನಗೆ ಬೈಯುತ್ತೆ, ನಾನ್ ಬಯಸ್ಕೋಬೇಕು. ಅಮ್ಮಣ್ಣಿ ಇವಾಗ ಒಂದ್ ಕೆಲ್ಸ ಮಾಡ್ರಿ, ಬರೋದ್ ಬಂದಿದ್ವಿ ಏನು ಆಗಲ್ಲ, ಮೊದ್ಲು ಜ್ಯೂಸ್ ಕುಡ್ಕೊಂಡ್ಬಿಡ್ರಿ. ಆಮೇಕಿಂದ ಹೋಗ್ಬಿಟ್ಟು ಯಾವ್ದಾರ ಹೋಟ್ಲಿಗೆ ಹೋಗ್ಬಿಟ್ಟು ಚೆನ್ನಾಗಿರೋ ಹೋಟ್ಲಿಗೆ ಹೋಗ್ಬಿಟ್ಟು ಬಿಸಿಬೇಳೆ ಬಾತ, ಪಲಾವ್, ಇಲ್ಲ ವಡೆನೋ ಇಡ್ಲಿನೋ ಇಲ್ಲ ದೋಸೆನೋ ಏನಾದ್ರೂ ತಿನ್ಕೊಂಡು ಆರಾಮಾಗಿ ಏನು ಏನ್ ಬೇಕು ಅದೆಲ್ಲ ತಗೊಂಡು ತಿರ್ಗಾ ಮಿಕ್ತವೆಲ್ಲ ತಗೊಂಡು ಸಾಮಾನುಗಳನ್ನೆಲ್ಲ ಹೋಗನಂತೆ. ನಡ್ರಿ ಬೇಗ ಜ್ಯೂಸ್ ಕುಡೀರಿ ನಡ್ರಿ. ಅತ್ತೆ ಇವಾಗ ಮೊದ್ಲೇ ಗೊತ್ತಾಗೈತೆ, ಇನ್ನು ಮನೆಗೆ ಸಾಮಾನುಗಳೆಲ್ಲ ತಗೊಂಡು ದಿನಸಿ ಸಾಮಾನು ಬೇರೆ ತಗೊಂಡಿಲ್ಲ ಅಂತ ಹೇಳ್ತಿದ್ದೀರಾ. ಸುನಿಲುಂಗೆ ಇನ್ನು ಬಟ್ಟೆಗಳು ತಗೋಬೇಕು, ಮನೆಗೆ ತರಕಾರಿಗಳೆಲ್ಲ ತಗೋಬೇಕು. ನಾವು ತಿರ್ಗಾ ಇವಾಗ ಜ್ಯೂಸ್ ಕುಡ್ದು ತಿರ್ಗಾ ನಾವು ಇವಾಗ ಊಟ ಗೀಟ ಎಲ್ಲ ಮಾಡ್ಕೊಂಡು ಹೋಟ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ತಿರ್ಗಾ ನಾವು ಹೋಗೋ ಅಷ್ಟರಲ್ಲಿ ಬಾಳ ಅಂದ್ರೆ ಬಾಳ ಹೊತ್ತಾಗ್ಬಿಡುತ್ತೆ. ಮಂತಾವ ಹೋಗಿ ಸುಮ್ನೆ ಲೇಟ್ ಮಾಡ್ಕೊಂಡು ಹೋಗೋದ್ ಬೇಡ. ನೀವು ಬೇರೆ ಮಾವಯ್ಯ ಬೈತಾರೆ ಅಂತ ಬೇರೆ ಹೇಳ್ತಿದ್ದೀರಾ, ಏನು ಬೇಡ ಕಣತ್ತೆ. ಇವಾಗ ಹೋಟೆಲ್ಗೂ ಹೋಗೋದ್ ಬೇಡ, ಎಲ್ಲೂ ಹೋಗೋದ್ ಬೇಡ. ಬೇಕಾದ್ರೆ ಮಿಕ್ಕಿ ದಿವಸ ಯಾವತ್ತಾದ್ರೂ ಬಂದ್ಬಿಟ್ಟು ಬೇಕಾದ್ರೆ ನಾವು ಆರಾಮಾಗಿ ತಿನ್ಕೊಂಡು ಹೋದ್ರೆ ಆಗುತ್ತೆ. ಮಾವಯ್ಯ ಏನು ಬೈಯಲ್ಲ, ಹೋಟೆಲ್ ಅಲ್ಲಿ ತಿನ್ಕೊಂಡ್ ಹೋಗಿಲ್ಲ ಅಂದ್ರೆ ಜ್ಯೂಸ್ ಕುಡ್ಕೊಂಡ್ ಬಂದು ಅಂತ ಹೇಳಿದ್ರೆ ಆಗುತ್ತೆ. ಬೇಕಾದ್ರೆ ಇವಾಗ ಬೇಕಾದ್ರೆ ಮನೆಯವ್ರಿಗೆಲ್ಲರಿಗೂ ಮಸಾಲ ಪುರಿನೋ ಏನಾರ ತಿನ್ನೋದಕ್ಕೆ ಸ್ನಾಕ್ಸ್ ಏನಾರ ತಗೊಂಡು ಹೋಗೋಣಂತೆ. ಮನೇಲಿ ಬೇಕಾದ್ರೆ ಸಾಯಂಕಾಲದ ಹೊತ್ತು ಟೀ ಕುಡ್ಕೊಂಡು ಎಲ್ಲಾರು ಕುತ್ಕೊಂಡು ತಿನ್ನಂತೆ. ಹೋಟೆಲ್ಗೂ ಹೋಗೋದ್ ಬೇಡ, ಎಲ್ಲೂ ಹೋಗೋದ್ ಬೇಡ ಅಂತ ಇವಾಗ. ನಡ್ರಿ ಮೊದ್ಲು ಜ್ಯೂಸ್ ಕುಡ್ದು ಬಟ್ಟೆ ಎಲ್ಲ ತಗೊಂಡು ಊರಿಗೆ ಹೋಗೋಣ ನಡ್ರಿ, ಹೊತ್ತಾಗೋಯ್ತು ಅಲ್ವಾ ಅಕ್ಕ? ಹಂಗೆ ಮಾಡೋಣ. ಉಕಣಮ್ಮ ನೀನ್ ಹೇಳಿದ್ದು ಮಾತ್ರ ಕರೆಕ್ಟೇನೆ. ಇವಾಗ ಅತ್ತೆ ಪವಿತ್ರಮ್ಮ ಹೇಳ್ದಂಗೆನೆ ಹಂಗೆ ಮಾಡನ್ ಕಣಿ. ಹೇಳ್ರಿ ತಿನ್ನೋದಕ್ ಬೇಕಾದ್ರೆ ಮನೆಯವ್ರಿಗೆಲ್ಲರಿಗೂ ಅಲ್ಲ ಏನಾದ್ರು ಸ್ನಾಕ್ಸ್ ಏನಾದ್ರು ತಗೊಂಡು ಹೋಗೋಣಂತೆ. ಪಾನಿಪುರಿನೋ ಮಸಾಲ ಪುರಿನೋ ಇನ್ನು ಬೇಕರಿಲಿ ಏನಾದ್ರು ತಗೊಂಡು ಹೋದ್ರೆ ಆಗುತ್ತೆ. ಅಲ್ಲೇ ಕುತ್ಕೊಂಡು ತಿನ್ನೋಣ, ಮನೇಲೇನೆ ಟೀ ಕುಡ್ಕೊಂಡು. ಇವಾಗ ನಾವು ಹೋಗ್ಲಿಲ್ಲ ಅಂದ್ರೆ ಮನೇಲಿ ಕೆಲ್ಸಗಳಾಗಲ್ಲ, ಏನಿಲ್ಲ. ಬೇಡ ಸುಮ್ಕಿರಿ ಅತ್ಲಾಗಿ, ಪವಿತ್ರಮ್ಮ ಹೇಳ್ದಂಗೆನೆ ಅತ್ಲಾಗಿ ಹಂಗೆ ಮಾಡೋಣ. ಅತ್ಲಾಗಿ ಜ್ಯೂಸ್ ಕುಡ್ಕೊಂಡು ಅದೇನ್ ಕೆಲಸ ಮಾಡ್ಕೊಂಡು ಸಾಮಾನುಗಳೆಲ್ಲ ತಗೊಂಡು ಹೋಗೋಣ ಅತ್ಲಾಗಿ. ಸರಿ ಕಣ್ರಮ್ಮ ಆಯ್ತು, ನೀವ್ ಹೆಂಗ್ ಹೇಳ್ತಿರೋ ಹಂಗೆ, ನಂದೇನಿಲ್ಲ ಮಣಿ. ಹೋಟ್ಲಲ್ಲಿ ಹೋಗ್ಬಿಟ್ಟು ಊಟ ಮಾಡೋಣ ಅಂತ ಹೇಳಿದ್ರೆ ಊಟನೇ ಮಾಡ್ಕೊಂಡು ಹೋಗೋಣ, ಇಲ್ಲ ಏನಾದ್ರು ಮನೆಗೆ ತಗೊಂಡು ಹೋಗೋಣ ಅಂತ ಹೇಳಿದ್ರೆ ಮನೆಗೆ ತಗೊಂಡು ಹೋಗೋಣ. ಆಯ್ತು ಇವಾಗ ನಂದೇನಿಲ್ಲ. ನಿಮ್ ಮಾವಯ್ಯ ಏನಾದ್ರು ಆ ಹುಡುಗಿರಿಗೇನು ತಿನ್ನಿಸ್ಕೊಂಡ್ ಬರಿಲ್ವಾ ಅಂತ ಏನಾರ ಕೇಳಿದ್ರೆ ನೀವೇ ಮಾತಾಡ್ಬೇಕು. ಇಲ್ಕಣ್ ಮಾವ ಅತ್ತೆ ಹೇಳಿದ್ರು, ಇಲ್ಲ ಅಂದ್ರೆ ನಾವು ತಿನ್ಕೊಂಡ್ ಬರ್ತಿದ್ದು. ಅತ್ತೆ ಹೇಳಿರು, ನಾವು ಬೇಡ ಬೇಡ ಅಂತ ಹೇಳಿರು ಕಣ್ ಮಾವಯ್ಯ. ಅದಕ್ಕತ್ಲಾಗಿ ಗೊತ್ತಾಗುತ್ತಂತ ನಾವು ಏನು ತಿನ್ಲಿಲ್ಲ, ಜ್ಯೂಸ್ ಒಂದು ಕುಡ್ಕೊಂಡು ಮನೆಗೆ ತಗೊಂಬಂದು ತಿನ್ನೋದಕ್ಕೆ ಅಂತ ಹೇಳ್ಬೇಕು. ಅದನ್ ಬಿಟ್ರೆ ನಿಮ್ ಮಾವಯ್ಯ ಆಗಾಗ್ಲ ನನಗ್ ಬೈತಾನೆ ಇರುತ್ತೆ. ಆ ಮಗಿಗಳಿಗೆ ಕರ್ಕೊಂಡು ಹೋಗ್ಬಿಟ್ಟು ನೀನು ಹೊಟ್ಟೆ ಹಸ್ಕೊಂಡು ಹಂಗೆ ಕರ್ಕೊಂಡ್ ಬಂದಿದ್ಯಲ್ಲ ಅಂತ ನನ್ ಮೇಲೆ ರೇಗಾಡ್ತಿರುತ್ತೆ ಅಮ್ಮಣ್ಣಿ. ಸರಿನಾ? ನೀವೇ ಬಾಯ್ ಬಿಟ್ಟು ಹೇಳ್ಬೇಕು ನಿಮ್ ಮಾವ ಹಿಂಗೆ ಮತ್ತೆ.
ಸರಿ ಕಣ ಆಯ್ತು ಹೇಳತ್ತೆ. ಏನು ಆಗಲ್ಲ, ನೀವೇನ್ ತಲೆ ಕೆಡಿಸ್ಕೊಬಿಡ್ರಿ. ನಮ್ಗೆ ಯಾಕೆ ಬೇಜಾರಾಗುತ್ತೆ? ಅಷ್ಟು ಚೆನ್ನಾಗಿ ಕರ್ಕೊಂಡ್ ಬಂದ್ಬಿಟ್ಟು ನಮಗೆ ಏನೇನ್ ಬೇಕು ಚಿಕ್ಕ ಮಕ್ಳಿಗೆ ಕರ್ಕೊಂಡು ಹೋಗಿ ಬಂದು ಏನೇನ್ ಬೇಕು ಅದನ್ನೆಲ್ಲ ಕೊಡಿಸ್ಕೊಂಡು ಎಲ್ಲದನ್ನು ಕೇಳಿ ಕೇಳಿ ಕೊಡಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೀರಾ ನೀವು. ನಿಮ್ಮಂತ ಅತ್ತೆ ಪಡೆಯಕ್ಕೆ ನಾವು ಪುಣ್ಯ ಮಾಡಿದೀವಿ. ತಿರ್ಗಾ ಇವಾಗ ಹೋಟ್ಲಲ್ಲಿ ತಿಂದ್ರಮ್ಮ ಏನಾದ್ರು ಅಂತ ಬೇರೆ ಆಟ ಮಾಡ್ತಿದ್ದೀರಾ. ಹೋಟ್ಲ ಗಿಟ್ಲಿ ಏನು ಬೇಡ, ಮಾವಯ್ಯ ಕೇಳಿದ್ರೆ ನಾವು ಮಾತಾಡ್ಕೊಂತೀವಿ, ನೀವು ಆರಾಮಾಗಿರ್ರಿ. ಅಮ್ಮಯ್ಯ ಅಲ್ಕಣೆ ಅಮ್ಮನಿ ಒತ್ತು ಬೇರೆ ಆಗೋಯ್ತು. ಇವ್ರು ಯಾರಮ್ಮ ಇವ್ರು? ಅಂಗಡಿಯವರು, ಜ್ಯೂಸ್ ಅಂಗಡಿಯವರು ಯಾರು ಬರ್ಲೇ ಇಲ್ಲ. ಏನ್ ಬೇಕು ಜ್ಯೂಸು, ಯಾವ್ದು ಬೇಕು ನಿಮ್ಗೆ, ಏನ್ ಕೊಡೋಣ ಅಂತ ಯಾರು ಕೇಳಕ್ಕೆ ಯಾರು ಬರ್ಲಿಲ್ವಲ್ಲ ಅಮ್ಮನಿ? ಬಂದಲ್ಲೇ 1/4 ಗಂಟೆ ಮೇಲೆ ಆಯ್ತು ನಿಂತ್ಕೊಂಡ್ ನಾವು. ಯಾರು ಇಲ್ವಾ ಇವ್ರು ಜ್ಯೂಸ್ ಅಂಗಡಿಯವರು? ಇದಾರೆ ಬರ್ತಾರ ತಡೀರಿ ಅತ್ತೆ. ಅಲ್ಲಿ ಜನಗಳು ಜಾಸ್ತಿ ಇದಾರ ಅನ್ಸುತ್ತೆ, ಹಂಗಾಗಿ ಬಿಜಿ ಅನ್ಸುತ್ತೆ ಸ್ವಲ್ಪ. ಬರ್ತಾರೆ, ಬರ್ರಿ ನಾವು ಕುತ್ಕೊಂಡಿರೋಣ. ಕುತ್ಕೊಂಡು ಜ್ಯೂಸ್ ಕುಡ್ಕೊಂಡು ಹೋಗೋಣ. ಅದಕ್ಕೇನಂತೆ, ಯಾಕೆ ನಿಂತ್ಕೊಳ್ಳೋಣ? ಏನ್ ಮೇಡಮ್ ಜ್ಯೂಸ್ ಕುಡಿಯಕ್ ಬಂದ್ರಾ? ಓಕೆ ಓಕೆ, ಬನ್ನಿ ಮೇಡಮ್, ಕೂತ್ಕೊ ಬನ್ನಿ. ಚೇರ್ ಎಲ್ಲ ಅವಾಗ್ಲಿ ನಾನು ಖಾಲಿ ಇದೆ, ಆರಾಮಾಗಿ ಬಂದು ಕೂತ್ಕೊಂಡಲ್ಲ. ನೀವು ಯಾಕೆ ಮೇಡಮ್ ನಿಂತಿದ್ದೀರಾ? ಕೂತ್ಕೊಳ್ಳಿ, ಬನ್ನಿ. ಲೇ ಪಾಪ ಅಲ್ಕಣೋ, ಅಲ್ಕಣಪ್ಪ, ನಾವು ಬಂದವ್ರೆ ಏಟ್ ಹೊತ್ತಾಯ್ತು. ನೀವೇನ್ರಪ್ಪ ನೀವು? ಯಾವ ಜ್ಯೂಸ್ ಬೇಕು, ಏನ್ ಜ್ಯೂಸ್ ಕೊಡೋಣ, ಏನು ಎತ್ತ ಅಂತ ಕೇಳಕ್ಕೆ ಯಾರು ಬರ್ಲಿಲ್ವಲ್ರಲ್ಲ ನೀವು? ಏನ್ ಹುಡುಗರಾಗಿದ್ದೀರಾ ಏನಪ್ಪ ಅತ್ಲಾಗಿ? ನಾವಿನ್ನೇನು ಯಾರು ಇಲ್ಲ ಅನ್ಸುತ್ತೆ ಅಂಗಡಿಯಲ್ಲಿ ಸಾಮಾನಿಕೆ. ಇನ್ನೇನು ಹೋಗೋಣ ಬೇರೆ ಜ್ಯೂಸ್ ಅಂಗಡಿಗಾರು ಅನ್ಕೊಂಡು ನಾವಿನ್ನೇನು ಹೊಲ್ಟಿದ್ದು ಅಷ್ಟ್ರಲ್ಲ ನೀನ್ ಬಂದೆ ನೋಡಪ್ಪ. ಅಯ್ಯೋ ಅಜ್ಜಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಏನ್ ಮಾಡ್ತೀರಾ, ಕಸ್ಟಮರ್ಸ್ಗಳೆಲ್ಲ ಇದ್ರು, ಹಂಗಾಗಿ ಸ್ವಲ್ಪ ರಿಸ್ಕ್ ಇತ್ತು ಅಷ್ಟೇ. ಯಾಕಂದ್ರೆ ಇವತ್ತು ನಮ್ಗೆ ಇನ್ನೊಬ್ಬ ಹುಡುಗ ಇದ್ದ, ಅವನು ಕೂಡ ಬಂದಿಲ್ಲ. ಹಾಗಾಗಿ ನಾನು ಒಬ್ನೇ ಹ್ಯಾಂಡ್ಲ್ ಮಾಡಬೇಕು. ಅಲ್ಲಿ ಜ್ಯೂಸ್ ಮಾಡಬೇಕು, ಕಸ್ಟಮರ್ಸ್ಗಳಿಗೆಲ್ಲ ಸಪ್ಲೈ ಮಾಡಬೇಕು, ಎಲ್ಲ ಹ್ಯಾಂಡ್ಲ್ ಮಾಡೋದು ಸ್ವಲ್ಪ ತಡ ಆಗೋಯ್ತು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಚೇರ್ ಎಲ್ಲ ಕುರ್ಚಿ ಎಲ್ಲ ಆರಾಮಾಗಿ ಖಾಲಿ ಇದೆ, ಆರಾಮಾಗಿ ಕೂತ್ಕೊಂಡು ಜ್ಯೂಸ್ ಕುಡ್ಕೊಂಡು ಹೋಗಿ. ಸರಿನಾ ಅಜ್ಜಿ? ನಮ್ಮ ಕಡೆಯಿಂದ ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ಸಾರಿ ನಮ್ಮ ಕಡೆಯಿಂದ. ಸರಿನಾ? ಅಜ್ಜಿ ಕೂತ್ಕೊಳ್ಳಿ. ಯಾವ್ದು ಬೇಕಿತ್ತು ಜ್ಯೂಸು? ನಮ್ಗೆ ಯಾವ್ದಂತ ಗೊತ್ತಿಲ್ಲ ಕಣಪ್ಪ. ನಮ್ ಹುಡುಗಿರು ಹೇಳ್ತಾರೆ ಅದ್ ಯಾವ್ದು ಜ್ಯೂಸು ಚೆನ್ನಾಗಿರೋ ಜ್ಯೂಸ್ ಮಾಡ್ಕೊಡಪ್ಪ ಬೇಗ ರಪ್ಪನ್ನ. ಮತ್ತೆ ಈಗಲೇ ಪಾಪ ನಮ್ಗೆ ಜ್ಯೂಸು ಚೆನ್ನಾಗಿರ್ಬೇಕು. ಮತ್ತೆ ನೀನ್ ಎಂತದ್ ಬೇಕಂತದ್ ಮಾಡಿಗಿಡಿಯ. ಮತ್ತೆ ಇಬ್ರು ಸೊಸೆಯರಿಗೆ ಅಪ್ರೂಪ ಕರ್ಕೊಂಡ್ ಬಂದಿದೀನಿ ಜ್ಯೂಸ್ ಕುಡಿಯಕ್ಕೆ. ಮತ್ತೆ ಸರಿನಾ? ಸರಿ ಕಣಜ್ಜಿ, ಆಯ್ತು. ಅಲ್ಲ ಕಣಜ್ಜಿ, ನಮ್ಮ ಹತ್ರ ನೀನು ಅಜ್ಜ ಎಲ್ಲಾರು ಬಂದ್ಬಿಟ್ಟು ಜ್ಯೂಸ್ ಎಲ್ಲ ಅವಾಗವಾಗ ಕುಡ್ಕೊಂಡು ಹೋಗ್ತೀರಲ್ವಾ ನಮ್ಮ ಅಂಗಡಿಲಿ, ಅಲ್ವಾ? ನಾವು ಚೆನ್ನಾಗಿರೋ ಜ್ಯೂಸ್ ಮಾಡಲ್ವಾ? ಹಾಗಾದ್ರೆ ನೀವೇ ಕುಡ್ದಿದ್ರೆ ಇಷ್ಟ ದಿವಸ ಚೆನ್ನಾಗಿರುತ್ತಾನೆ. ಚೆನ್ನಾಗಿರುತ್ತೆ. ಅದಕ್ಕೆ ಅಲ್ವೇನ್ ಪಾಪ ನಿಮ್ ಅಂಗಡಿ ಕರ್ಕೊಂಡ್ ಬಂದಿದ್ದು. ಆಯ್ತು, ಅಕ್ಕಾರಿ ಕೇಳು ಅದೇನ್ ಬೇಕು, ಯಾವ್ ಜ್ಯೂಸ್ ಬೇಕು ಅಂತ ಅವ್ರೆ ಹೇಳ್ತಾರೆ. ರಪ್ಪನ ಮಾಡ್ಕೊಂಡ್ ಬಂದ್ಬಿಡು. ಈಗಳಲ್ಲೇ ಪಾಪ ನೀನು ಇವಾಗ ನೀವು ಕೇಳೋದಕ್ ಬಂದಂಗೆ ತಡ ಮಾಡ್ಕೊಂಡ್ ಬರ್ಬಾರ್ದು ನೋಡಪ್ಪ. ಇವಾಗ್ಲೇ ಹೇಳ್ತಿದ್ದೀನಿ. ಮತ್ತೆ ನಮ್ಗೆ ಒತ್ತು ಬೇರೆ ಆಗೋಯ್ತು. ನಾವು ಎಲ್ಲ ಯುಗಾದಿ ಹಬ್ಬ ಸಾಮಾನುಗಳೆಲ್ಲ ಮನೆಗೆಲ್ಲ ತಗೊಂಡು ಹೋಗೋದಕ್ ಬಂದಿರೋದು, ಹಂಗಾಗಿ ತಡ ಆಗೋಗ್ಬಿಡುತ್ತೆ. ನಿಮ್ ಅಜ್ಜ ಬೊಯ್ಯುತ್ತೆ, ಮತ್ತೆ ಮಂತ ಹೋಗ್ಬಿಟ್ರೆ ಒತ್ತಾಗ ಹೋಗ್ಬಿಡುತ್ತೆ. ಬೇಗ ಬೇಗ ಜ್ಯೂಸ್ ಮಾಡ್ಕೊಡ್ಬೇಕು ಮತ್ತೆ ನಮ್ಗೆ. ಮತ್ತೆ ಗಂಟೆ ಇಲ್ಲೇ ಕೂರ್ಸ್ಕೊಂಡ್ ಕುತ್ಕೊಂಡ್ಬಿಟ್ಟಿಯ ಮತ್ತೆ ನೀನು. ಬೇಗ ಬೇಗ ರಪ್ಪನ್ನ ಜ್ಯೂಸ್ ಮಾಡ್ಕೊಟ್ಬಿಡು. ಸರಿ ಅಜ್ಜಿ, ಆಯ್ತು. ಇನ್ನು ವೆಯ್ಟ್ ಮಾಡ್ಸಲ್ಲ, ಬೇಗ ಸಪ್ಲೈ ಕೊಟ್ಬಿಡ್ತೀನಿ ನಿಮ್ಗೆ. ಯಾವ್ದು ಬೇಕು ಹೇಳಿರೆ ಆಯ್ತು. ಹೇಳಿ ಮೇಡಮ್, ಯಾವ್ದು ಬೇಕಿತ್ತು ಜ್ಯೂಸು? ಅಜ್ಜಿ ನಿಮ್ಗೆ ಕೇಳಿ ಅಂತ ಹೇಳಿರು. ಯಾವ್ದು ಬೇಕಿತ್ತು ಹೇಳಿರೆ ಬೇಗ ನಾವು ಸಪ್ಲೈ ಕೊಟ್ಬಿಡ್ತೀವಿ. ಜ್ಯೂಸ್ ಮಾಡ್ಕೊಂಡ್ ಬಂದ್ಬಿಟ್ಟು ಕೊಡ್ತೀವಿ. ತಡ ಬೇರೆ ಆಗೋಯ್ತು ಅಂತ ಅಜ್ಜಿ ಬೇರೆ ನಮ್ಮ ಮೇಲೆ ಬೇಜಾರು ಮಾಡ್ಕೊಳ್ತಿದ್ದಾರೆ. ಅಜ್ಜಿ ನಮ್ಗೆ ನಮ್ಮ ಅಂಗಡಿಗೆ ರೆಗ್ಯುಲರ್ ಕಸ್ಟಮರ್ಸು, ಹಂಗಾಗಿ ನಾವು ಅಜ್ಜಿಗೆ ಬೇಜಾರು ಮಾಡ್ಸೋದಕ್ಕೆ ಇಷ್ಟ ಇಲ್ಲ. ಬೇಗ ಬೇಗ ಯಾವ್ದು ಜ್ಯೂಸ್ ಬೇಕು ಹೇಳಿ ಮೇಡಮ್. ಅಲ್ಲಪ್ಪ, ನಿಮ್ ಅಂಗಡಿಲಿ ಯಾವ ಯಾವ ಜ್ಯೂಸ್ಗಳು ಕೊಡ್ತೀರಾ? ಬೇಗ ಬೇಗ ಹೇಳಿದ್ರೆ ನಾವು ಯಾವ್ದಂತ ನಾವು ಸೆಲೆಕ್ಟ್ ಮಾಡ್ಬಿಟ್ಟು ನಾವು ಹೇಳ್ತೀವಪ್ಪ. ನೀವು ಅವಾಗ್ಲೇ ನಾನು ಜ್ಯೂಸ್ ಯಾವ್ದು ಬೇಕು ಅಂತ ಕೇಳಿದ್ರೆ ಯಾವ್ದಂತ ಹೇಳಿ ನಾವು. ಹೌದಾ? ನಮ್ಮ ಅಂಗಡಿಲಿ ಗ್ರೇಪ್ಸ್ ಇದೆ ಮೇಡಮ್, ಬಟರ್ ಫ್ರೂಟ್ ಜ್ಯೂಸ್ ಇದೆ, ಹಂಗೆ ಆರೆಂಜ್ ಫ್ಲೇವರ್ದು ಜ್ಯೂಸ್ ಇದೆ, ಮತ್ತೆ ಅನಾನಸ್ ಇದೆ, ಪೈನಾಪಲ್ದು ಇದೆ, ಅದು ಬಿಟ್ರೆ ಆಪಲ್ ಜ್ಯೂಸ್ ಇದೆ, ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಇದೆ. ಯಾವ್ದು ಬೇಕಿತ್ತು ಮೇಡಮ್? ಮ್ಯಾಂಗೋ ಹಣ್ಣಿನ ಜ್ಯೂಸ್ ಇದೆ. ಯಾವ್ದು ಬೇಕಿತ್ತು ಹೇಳಿದ್ರೆ ಆಯ್ತು. ಪಟ್ ಅಂತ ಆರ್ಡರ್ ಮಾಡಿದ್ರೆ ಪಟ್ ಅಂತ ಮಾಡ್ಕೊಂಬಂದು ಕೊಡ್ತೀವಿ ನಿಮ್ಗೆ. ಏನೇನ್ ಹೇಳದ್ನಪ್ಪ ಈ ಹುಡುಗ, ನನ್ಗಂತೂ ಒಂದು ಗೊತ್ತಾಗ್ತಿಲ್ಲ. ಮಾತ್ರ ಸೇಬು ಹಣ್ಣು ಅಂತ ಹೇಳದ್ನಲ್ಲ, ಅದೊಂದು ಗೊತ್ತಾಯ್ತು ನನಗ್. ಬಿಟ್ರೆ ಇನ್ ಯಾವ್ದು ಗೊತ್ತಾಗ್ಲಿಲ್ವಲ್ಲಪ್ಪ. ಲೇ ಪಾಪ, ಮಾವಿನ ಹಣ್ಣಿಂದು ಜ್ಯೂಸ್ ಐತೇನಪ್ಪ? ಮಾವಿನ ಹಣ್ಣಿನ ಜ್ಯೂಸ್ ಇದ್ರೆ ನೋಡು ಮಾಡ್ಕೊಂಬಾರ ಅಪ್ಪನ್ನ. ನೋಡಪ್ಪ, ಈಗ ಒಂದ್ ಕೆಲಸ ಮಾಡುವ, ಒಂದು ಬಟರ್ ಫ್ರೂಟ್ ಜ್ಯೂಸ್ ಕೊಡು, ಹಂಗೆ ಇನ್ನೆರಡು ಮಾವಿನ ಹಣ್ಣಿನ ಜ್ಯೂಸ್ ಕೊಡಪ್ಪ. ಸರಿನಾ? ಬೇಗ ತಗೊಂಬ, ಒತ್ತು ಮಾಡ್ಕೊಂಡ್ ಬರ್ಬಾರ್ದು ಮತ್ತೆ ನಮ್ಗೆ. ಓಕೆ ಮೇಡಮ್, ಆಯ್ತು. ನಿಮ್ಗೆ ಬಟರ್ ಫ್ರೂಟ್ ಜ್ಯೂಸು ಇಲ್ಲಿ
ಇನ್ನೆರಡು ಮಾವಿನ ಹಣ್ಣಿನ ಜ್ಯೂಸು ಅಷ್ಟೇ ಅಲ್ವಾ? ಈಗ ಅಪ್ಪನ್ನ ಮಾಡ್ಕೊಂಡ್ ಬರ್ತೀನಿ. ಇಲ್ಲೇ ವೇಟ್ ಮಾಡ್ತೀರಿ, ಕುರ್ಚಿ ಮೇಲೆ ಕೂತ್ಕೊಂಡಿರಿ ಆರಾಮಾಗಿ. ಯಾರವರು ಅಲ್ಲಿ ಬರ್ತಿರೋರು? ಶಾಂತಮ್ಮ ಅಲ್ವಾ ಅಲ್ಲಿ ಬರ್ತಿರೋದು? ಓಹೋ ಶಾಂತಮ್ಮನೆ ಶಾಂತಮ್ಮನೆ. ಅಗಳ ಅದಿರ್ಲಿ, ಈ ಹುಡುಗಿ ಯಾಕೆ ಬರ್ತಿದ್ದಾಳೆ ಈ ಕಡೆ? ಆ ಅಲ್ಲ, ಈ ಹುಡುಗಿನು ಸಾಮಾನ್ ತಗೋಬೇಕಣಜ್ಜಿ. ನಾನು ನೇತ್ರಮ್ಮನು ಬರ್ತೀವಿ ಕಣಜ್ಜಿ, ನನ್ಗೂ ಜೊತೆಲಿ ಕರ್ಕೊಂಡು ಹೋಗಜ್ಜಿ ಅಂತ ಬೇರೆ ಹೇಳಿದ್ಲು. ನಾನು ಇವ್ರ ಮಂತ ಯಾರು ಕಾಣಿಸಿಲ್ವಲ್ಲ, ಅದಕ್ಕೆ ಸೀದಾ ಬಂದ್ಬಿಟ್ಟಮ್ಮ. ವಾ, ನಾವು ಬೇರೆ ಸೀದಾ ಬೇರೆ ಆಟೋ ಮಾಡ್ಕೊಂಡ್ ಬಂದು ಅದಕ್ಕೆ ಸುಮ್ಮನೆ ಬಂದ್ಬಿಟ್ಟು ಇನ್ನೇನ್ ಕರಿಯೋದಂತ. ಇವಳು ಸಾಮಾನ್ ತಗೊಂಬಕ್ ಬಂದಿರ್ಬೇಕು. ನೋಡೋಣ, ಮಾತಾಡ್ಸೋಣ. ಎತ್ತಾಗ ಹೋಗ್ತಿರಂಗಿದ್ದಾಳೆ ಇಲ್ಲ ಅರ್ಸನೆ. ಏ ಅಮ್ಮಣಿ, ಶಾಂತಮ್ಮ, ಅಮ್ಮಣಿ, ಇಲ್ಲಿ 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 ಜ್ಯೂಸ್ ಅಂಗಡಿ ತಾವ್ ನೋಡು, ತಿರ್ಗಿ ಬಾಯ್ಲಿ ಬಾಯ್ಲಿ ಬಾಯ್ಲಿ. ಅಗಳ ಗೌರಜ್ಜಿ ನೋಡ್ದ ಗೌರಜ್ಜಿನ. ಬಾಬಾ 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 ನೋಡದೇನಪ್ಪ ಗೌರಜ್ಜಿ ಯುಗಾದಿ ಹಬ್ಬ ಶಾಪಿಂಗು. ಇಬ್ರು ಸೊಸೆಂದ್ರುಗಳು ಕರ್ಕೊಂಡು ಬಟ್ಟೆ ಗಿಟ್ಟೆ ಎಲ್ಲ ತಗೊಂಡು ತಿರ್ಗಾ ಜ್ಯೂಸ್ ಅಂಗಡಿ ಹತ್ರ ಬೇರೆ ಬಂದೈತೆ, ಜ್ಯೂಸ್ ಗೀಸ್ ಎಲ್ಲ ಕುಡಿಯಕ್ಕೆ. ಪುಣ್ಯವಂತಿ ಕಣ್ ಬಿಡಮ್ಮ ಈ ಗೌರಜ್ಜಿ ಮಾತ್ರ. ವಾ, ಏನ್ ಗೌರಜ್ಜಿ, ಏನ್ ಜ್ಯೂಸ್ ಕುಡಿತಿದ್ದೀರಾ? ಇಲ್ಲ ಮೂ ಕಡೆ ಅಮ್ಮಣ್ಣಿ, ಜ್ಯೂಸ್ ಕುಡಿಯೋಣ ಅಂತ ಬಂದಿದೀವಿ. ಅದಿರ್ಲಿ ಕಡೆ ಅಮ್ಮಣ್ಣಿ, ಏನ್ ಸಮಾಚಾರ? ಎಲ್ಲಿ ಬಂದಿದ್ದೆ ನೀನು? ಬಾಯ್ಲಿ ಬಾಯ್ಲಿ ಜ್ಯೂಸ್ ಕುಡಿ ಬಾಯ್ಲಿ. ಅಲ್ಲ ಕಣತ್ತೆ, ಶಾಂತಕಯ್ಯ ಅಂತ ಹೇಳ್ತಿದ್ರ ನೀವ್ ನೋಡಿದ್ರೆ ಈಗ ತಿಪ್ಟೂರ್ಗೆ ಟೌನಿಗೆ ಎಲ್ಲ ಸಾಮಾನುಗಳೆಲ್ಲ ತಗೊಂಬರಕ್ಕೆ ಶಾಂತಕ್ಕಂಗೂ ಜೊತೆ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರಿ. ಶಾಂತಕ್ಕಂಗ್ ಬೇರೆ ಬಿಟ್ಟು ಬಂದಿದೀವಿ, ಕೋಪ ಮಾಡ್ಕೊಳ್ಳಿ ಇವಾಗ ನನಗ್ ಬಿಟ್ಟು ಬಂದಿದಿರಲ್ಲಮ್ಮ ಅಂತ. ಮಾಡ್ಕೊಂಡ್ತಾಳೆ, ಕೋಪ ಮಾಡ್ಕೊಂಡಳೆ ಏನು? ಇವಾಗ ಹಂಗಂತ ಮಾತಾಡ್ಸಂಗಿರಕ್ಕಾಗುತ್ತೇನೆ ಅಮ್ಮಣ್ಣಿ? ಕರಿತೀನಿ ಬಾರೆ ಅಮ್ಮಣ್ಣಿ, ಒತ್ತಾಗೋಯ್ತು, ಜ್ಯೂಸ್ ಕುಡಿ ಬಾರೆ ಅಮ್ಮಣ್ಣಿ. ಶಾಂತಮ್ಮ, ಏ ಇಲ್ಲ ಕಣಜ್ಜಿ, ನಾನು ಜ್ಯೂಸ್ ಗೀಸ್ ಏನು ಕುಡಿಯಲ್ಲ, ಸುಮ್ಕಿರು. ನಾನು ನಮ್ಮ ಅಪ್ಪ ಸಾಮಾನ್ ತಗೊಂಡ್ಬರೋಕೆ ಬಂದಿದೀವಿ. ಹಂಗಾಗಿ ಸಾಮಾನೆಲ್ಲ ತಗೊಂಡ್ ಹೋಗ್ಬೇಕು ಎಲ್ಲ ಯುಗಾದಿ ಹಬ್ಬಕ್ಕೆಲ್ಲ. ಗೌರಜ್ಜಿ, ಇನ್ನೊಂದ್ ಹೇಳೋದು ಮರ್ತು ಬಿಟ್ಟೆ. ಈಗ ಸಾಮಾನು ನಿನ್ ಜೊತೆ ತಗೊಂಡ್ಬರಕ್ ಬರ್ತೀನಂತ ತಿಪ್ಟೂರ್ಗೆ ಹೇಳಿದ್ದೆ ನಾನು. ಆಮೇಕಿಂದ ನಮ್ಮ ಅಪ್ಪ ಬಂದ್ಬಿಟ್ಟು ಬಾ ಬೈಕಲ್ಲೇ ಹೋಗ್ಬಿಟ್ಟು ಏನೇನ್ ಬೇಕು ಎಲ್ಲ ತಗೊಂಡ್ ಬಂದ್ಬಿಡೋಣ, ಜಾಸ್ತಿ ಏನು ಅಂತ ದಿನಸಿ ಸಾಮಾನೇನ್ ತಗೊಳಂಗೇನು ಇಲ್ವಲ್ಲ, ಏನೇನ್ ಬೇಕು ಎಲ್ಲ ಬೈಕಿನ ಮೇಲೆನೆ ಸ್ಕೂಟಿಲಿ ಇಟ್ಕೊಂಡು ಹೋಗ್ಬೋದು ಆರಾಮಾಗಿ, ಬಾ ಅಂತ ಕರೆದು ಬಿಟ್ರಿ ಇವ್ರು. ನಾನು ಅದಕ್ಕೆ ನಿಮ್ಗೆಲ್ಲ ಬಿಟ್ಟು ಹಂಗೆ ಅವ್ರು ಕರೆದ್ರಲ್ಲ, ಅದಕ್ಕೆ ಎಲ್ಲ ಬೈಕಲ್ಲೇ ಬಂದ್ಬಿಟ್ಟು ಕಣಜಿ ಸ್ಕೂಟಿಲಿ. ಬೇಜಾರ್ ಮಾಡ್ಕೋಬೇಡ ಗೌರಜ್ಜಿ, ಬಿಟ್ಟು ಬಂದೆ ಅಂತ ಮಾತ್ರ. ಏನ್ ಮಾಡ್ತೇ ಇವಾಗ? ನಾನೊಂದ್ ರೇಟು, ನನಗ್ ಬೇರೆ ಹುಷಾರ್ ಬೇರೆ ಇರಲ್ಲ, ಆಸ್ಪತ್ರೆಗೆ ತೋರಿಸ್ಕೊಂಡಂಗೆ ಮನೆಗೆ ಸಾಮಾನುಗಳು ಏನೇನ್ ಬೇಕು ಎಲ್ಲ ತಗೊಂಡು ಹೋಗೋಣ ಅಂತಾನೆ ಬಂದು ಇಬ್ರಾಳುನು. ಹಂಗಾಗಿ ಒಂದ್ ಸ್ವಲ್ಪ ಬಿಟ್ಟು ಬಂದಿದ್ದೀನಿ ಈ ಸಲಿ. ಬೇಜಾರಂತೂ ಮಾಡ್ಕೋಬೇಡ ಕಣ್ ಗೌರಜ್ಜಿ. ಇರ್ಲಿ ಬಿಡಿ ಅಮ್ಮಣ್ಣಿ, ನಾನೇನು ಬೇಜಾರ್ ಮಾಡ್ಕೊಳ್ಳೋಣ. ಹೆಂಗ ಎಲ್ಲ ಸಾಮಾನೆಲ್ಲ ತಗೊಂಡಾಯ್ತು ಅನ್ನು ನೀನು? ಕಣಜ್ಜಿ, ಇನ್ನೇನು ತಗೊಂಡಾಯ್ತು, ಇನ್ನೇನು ಮನೆ ಕಡೆ ಓದ್ತಿದ್ವು. ನಮ್ಮ ಹುಡುಗಂಗೆ ಏನಾರು ತಿನ್ನೋದಕ್ಕೆ ಏನಾರು ಕಟ್ಟಿಸ್ಕೊಳ್ಳೋಣ ಅಂತ ಈ ಕಡೆ ಬಂದೆ. ನಮ್ಮ ಅಪ್ಪ ಒಂದಿಟ್ಟು ಎಲೆ ಅಡಿಕೆ, ಮನೆಗೆ ಎಲೆ ಅಡಿಕೆ ಹಂಗೆ ತರಕಾರಿಗಳು ತಗೊಂಡ್ಬರ್ತೀನಂತ ಆ ಕಡೆ ಹೋದ್ರು, ಪೂಜೆ ಸಾಮಾನೆಲ್ಲ ಬೇಕು ಅಂತ. ಅಷ್ಟರಲ್ಲಿ ನೀನ್ ಕರೆದಮ್ಮ. ಇನ್ನೇನಜ್ಜಿ ಸಮಾಚಾರ? ನೀನು ಸರೋಜಮ್ಮ ಪವಿತ್ರಮ್ಮ ಇಬ್ರು ಸೊಸೆದ್ರುಗಳ ಜೊತೆ ಬಂದ್ಬಿಟ್ಟಿದ್ಯಾ? ಏನೇನ್ ತಗೊಂಡ್ರಿ? ತಗೊಂಡಿನ್ನೇನೆ ಅಮ್ಮಣ್ಣಿ, ಮನೆಯವ್ರಿಗೆಲ್ಲ ಬಟ್ಟೆ ತಗೋಬೇಕಿತ್ತು. ಇಬ್ರು ಸೊಸೆದ್ರುಗಳಿಗೆ ಸೀರೆ ಅಂತೆ, ಇಬ್ರು ಮಕ್ಳುಗಳಿಗೂ ಬಟ್ಟೆ ಅಂತೆ, ನಮ್ಮ ಪಾಪಂಗೆ, ನಮ್ಮ ಅಜ್ಜಿಂಗೆ, ನನ್ಗೆ, ಮನೆಯವ್ರಿಗೆಲ್ಲರಿಗೂ ಬಟ್ಟೆ ಎಲ್ಲ ತಗೊಂಡು ತಿರ್ಗಾ ಇನ್ನೇನ್ ದಿನಸಿ ಸಾಮಾನೆಲ್ಲ ತಗೋಣ ಅಂತ ಹೋಗ್ತಿದ್ವು. ಅಷ್ಟರಲ್ಲಿ ನಮ್ಮ ಹುಡುಗಿರಿಗೆ ಜ್ಯೂಸ್ ಆದ್ರೂ ಕುಡಿಸ್ಕೊಂಡು ಹೋಗೋಣ, ಪಾಪ ಬೆಳಗ್ಗಿಂದನು ಅವ್ರಿಗೂ ಸಾಕಾಗಂಗ ಆಗೈತೆ ಅತ್ಲಾಗಿ. ಜ್ಯೂಸ್ ಕುಡ್ಕೊಂಡು ಸಾಮಾನೆಲ್ಲ ತಗೊಂಡಿದ್ದೇನೆ ಮನೆ ಕಡೆ ಹೋಗೋಣ ಅಂತ ಹೊರಟಿದ್ದು. ಅಷ್ಟರಲ್ಲಿ ನೀನ್ ಕಾಣಿಸ್ತೆ ನೋಡಮ್ಮ. ಸರಿ ಕಡೆ ಗೌರಜ್ಜಿ, ಆಯ್ತು, ಅದೇನ್ ನೋಡ್ಕೊಂಡೆ ತಗೊಂಡ್ ಬರ್ರಿ. ಗೌರಜ್ಜಿ, ನನಗೆ ಒತ್ತಾಗೋಯ್ತು, ನಮ್ಮ ಅಪ್ಪ ಅಲ್ಲಿ ನೋಡೋದು ಕಾಯ್ಕೊಂಡು ನಿಂತೈತೆ, ಆಮೇಕಿಂದ ಸಿಕ್ತಿಂಗ್ ಕಣಿ ಹೇಳು. ಅಯ್ಯ ತಡಿಯ ಅಮ್ಮಣ್ಣಿ, ಅದೇನ್ ಅರ್ಜೆಂಟ್ ಮಾಡ್ತಿದ್ಯಾ? ಅಲ್ಲಿ ಜ್ಯೂಸ್ ಅವರು ಜ್ಯೂಸ್ ಮಾಡ್ಕೊಂಡು ತಗೊಂಡ್ ಬರ್ತಿದಾರೆ, ಜ್ಯೂಸ್ ಅಂಗಡಿಯವರು. ಒಂದ್ 10 ನಿಮಿಷ ತಡಿ, ಯಾವ್ದಾದ್ರು ಜ್ಯೂಸ್ ಕುಡ್ಕೊಂಡು ಹೋಗುವಂತ, ಏನಂತ ಅರ್ಜೆಂಟು? ಅಯ್ಯೋ ಇಲ್ಕಣಜಿ, ನಾವ್ ಅವಾಗ್ಲೇನೆ ಜ್ಯೂಸ್ ಅಂಗಡಿ ತವ ಜ್ಯೂಸ್ ಎಲ್ಲ ಕುಡ್ಕೊಂಡ್ಬಂದು ನಾವು ಕಬ್ನಾಲಿನ ಜ್ಯೂಸ್ ಎಲ್ಲ. ಇವಾಗಂತೂ ನಾನ್ ನಿನ್ಕಣಲ್ಲ, ನಮ್ಮ ಅಪ್ಪ ನೋಡೋದು ಬೈಕಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ನಿನ್ಕೊಂಡು ಕಾಯ್ಕೊಂಡು ನಿಂತೈತೆ. ಇವಾಗ ನಾನು ಇಲ್ಲಿ ಜ್ಯೂಸ್ ಕುಡ್ಕೊಂಡು ಕೂತ್ಕೊಂಡ್ರೆ ಸರಿ ಆಗುತ್ತಾ? ಬೇಡ ಗೊತ್ತಾಗೋಗ್ಬಿಡುತ್ತೆ, ಸುಮ್ಕಿರು. ಅಲ್ಕಣತ್ತೆ, ನಾವು ಶಾಂತಕ್ಕಂಗ್ ಬಿಟ್ಟು ಬಂದಿದೀವಿ ಅಂತ ಎಲ್ಲ ಬೇಜಾರ್ ಮಾಡ್ಕೊಳಂತ ಅಂತ ನಾವ್ ಯೋಚನೆ ಮಾಡ್ತಿದೀವಿ. ಅಲ್ಲ ನಮ್ಗಿಂತ ಮುಂಚೆನೆ ಶಾಂತಕ್ಕ ನಮ್ಗೆ ಬಿಟ್ಟು ಬಂದಿದ್ದ ನೋಡ್ರಿ. ಹೋಗ್ಲಿ ಬಿಡ, ಮತ್ಲಾಗಿ ಹುಷಾರಿಲ್ಲ ಅಂತ ಬೇರೆ ಹೇಳ್ತಿದ್ಲು. ಆಸ್ಪತ್ರೆಗೆ ತೋರಿಸ್ಕೊಂಡು ಮನೆಗೆ ಸಾಮಾನೆಲ್ಲ ತಗೊಂಡು ಹೋಗಕ್ ಬಂದಿದ್ದಾಳೆ. ಮೇಡಮ್, ಇನ್ಯಾವ್ದಾರ ಜ್ಯೂಸ್ ಬೇಕಿತ್ತ ನಿಮ್ಗೆ? ಅಮ್ಮಣ್ಣಿ, ಇನ್ಯಾವ್ದಾದ್ರು ಬೇಕೇನೆ ಅಮ್ಮಣ್ಣಿ ನಿಮ್ಗೆ? ಕುಡಿತೀರಾ? ಇನ್ನೊಂದೊಂದೊಂದು ಕಪ್ ಹೇಳೋಣ.
ಅಯ್ಯೋ ಬೇಡ ಕಣತೆ, ಇದೇ ಕುಡಿದ್ರೆ ಸಾಕಾಗೋಗೈತೆ. ಇದನ್ನ ಕುಡಿದ್ಬಿಟ್ಟು ಹೋಗೋಣ, ಸುಮ್ಕಿರಿ. ಹ್ಞೂ ನೀವು ಕುಡೀರಿ ನೀವು ಜ್ಯೂಸ್ನ. ಬೇಡ ಕಣ ಪಾಪ, ಇಷ್ಟೇ ಸಾಕು. ಬೇಕಾದ್ರೆ ಹೇಳ್ತೀವಿ ಬಿಡು. ಹ್ಞೂ ಅಮ್ಮನಿ, ಜ್ಯೂಸ್ ಮಾತ್ರ ಬಹಳ ಚೆನ್ನಾಗೈತೆ ಕಂಡ್ರೆ ಅಲ್ವಾ? ಒಳ್ಳೆ ತಂಪಾಗೈತೆ. ಕುಡ್ದೆ ಇನ್ನೊಂಚೂರು ಕುಡಿಬೇಕು ಅನಿಸ್ತೈತಮ್ಮ ನನ್ಗಂತೂ ಅತ್ಲಾಗಿ. ಬಹಳ ಚೆನ್ನಾಗೈತೆ ಜ್ಯೂಸ್ ಮಾತ್ರ.